ಲ್ಯಾಬನ್ನು ನೋಡ್ಕೊಂಬಂದ್ವಿ, ಕರೋನಾವನ್ನು ಪರೀಕ್ಷೆ ಮಾಡುವಂಥ ಲ್ಯಾಬ್ಗಳನ್ನು. ಇವತ್ತು ನಮ್ಮ ಜನ ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ನಾನು ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಹೇಳ್ತಾ ಇದ್ದೀನಿ, ಗಮನವಿಟ್ಟು ಎಚ್ಚರಿಕೆಯಿಂದ ಈ ಕಾರ್ಯಕ್ರಮ ನೋಡಬೇಕು ಅಂತ. ನೀವು ಮಾಡಿರುವಂಥ ಸಂಶೋಧನೆ ಹೋಮಿಯೋಪತಿ ಬೇಸ್ಡ್ ಅಲೋಪತಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ಆ ಲಿಕ್ವಿಡನ್ನು ತಗೊಳ್ಳೋದ್ರಿಂದ ಇಮ್ಯುನಿಟಿ ಬರುತ್ತೆ ಅಂತ ಹೇಳಿದ್ದೀರ. ಸೊ ಆ ಕಾರ್ಯಕ್ರಮದ ಬಗ್ಗೆ, ಆ ನಿಮ್ಮ ಸಂಶೋಧನೆ ಬಗ್ಗೆ ನಮ್ಮ ಪ್ರಜಾ ಟಿವಿ ಮುಖಾಂತರ ರಾಜ್ಯದ ಜನತೆಗೆ ನೀವು ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಆಯಿತು. ಇದುವರೆಗೂ ನೀವು ನೋಡಿದ್ದಂಥದ್ದು ಕರೋನಾ ಸೋಂಕಿತರಿಗೆ ಅಥವಾ ಕರೋನಾ ಸೋಂಕಿನ ಶಂಕೆ ಇದ್ದವರಿಗೆ ಸ್ಯಾಂಪಲನ್ನು ಯಾವ ರೀತಿಯಾಗಿ ಟೆಸ್ಟ್ ಮಾಡ್ತಾರೆ, ಅವರಿಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನು ಟೆಸ್ಟ್ ಮಾಡೋವಂಥ ಪ್ರೋಸೆಸ್. ಬಟ್ ಈಗ ನಾವು ಮಾತಾಡುವಂಥದ್ದು, ನಾನು ಕಾರ್ಯಕ್ರಮ ಶುರು ಆದಾಗಿಂದ ನಿಮ್ಗೆ ಹೇಳ್ತಾ ಇದ್ದೆ, ಈ ಕಾರ್ಯಕ್ರಮನ ತಪ್ಪದೇ ನೋಡಬೇಕು, ಎಚ್ಚರಿಕೆಯಿಂದ ನೋಡಿ, ಗಮನವಿಟ್ಟು ಕೇಳಿ ಅಂತ. ಯಾಕೆಂದರೆ ಇವತ್ತು ನಾವು ಹೇಳೋಕ್ಕೆ ಹೊರಟಿರುವಂಥ ವಿಷಯ ಸಾಕಷ್ಟು ಪ್ರಮುಖವಾಗಿದೆ. ಒಂದು, ಕರೋನಾದ ಬಗ್ಗೆ ನಮ್ಮ ವೈದ್ಯರು, ಈಗ ನಾನು ಮಾತಾಡ್ಸಕ್ಕೆ ಹೋಗುವಂಥ ವೈದ್ಯರು ಸಾಕಷ್ಟು ತಿಳ್ಕೊಂಡಿದ್ದಾರೆ. ಅದರ ಅವೇರ್ನೆಸ್ ಜೊತೆಗೆ ಒಂದು ರಿಸರ್ಚನ್ನು ಕೂಡ ಅವ್ರು ಮಾಡಿರೋಂಥದ್ದು. ಆ ರಿಸರ್ಚ್ನಿಂದ ಬಂದಂಥ ಸಿಂಪಲ್ ಆದಂಥ ಒಂದು ರಿಸರ್ಚ್ ಸಂಶೋಧನೆ ಮಾಡಿದ್ದಾರೆ. ಅದನ್ನು ತೆಗೆದುಕೊಂಡ್ರೆ ಕರೋನಾವನ್ನು ನಿಯಂತ್ರಿಸಬಹುದು, ಕರೋನಾ ಬಂದವರಿಗೆ ಕರೋನಾ ವಾಸಿ ಆಗುತ್ತೆ, ನನ್ನ ಸಂಶೋಧನೆಯ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಅದಕ್ಕೆ ಕೇಂದ್ರ ಸರ್ಕಾರದ ಒಂದಷ್ಟು ಇಲಾಖೆಗಳೇನಿದೆ ಅದರ ಅಪ್ರೂವಲ್ ಬೇಕಾಗಿದೆ. ಹಾಗಾಗಿ ಅದನ್ನು ಅಥಾರಿಟೇರಿಯನ್ ಆಗಿ ಈಗ ಕೊಡಕ್ಕೆ ಬರುತ್ತಾ ಇಲ್ವಾ, ಎಲ್ಲ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ KN ಶ್ರೀಧರ್ ಅವರಿದ್ದಾರೆ. ಅವ್ರ ಪ್ರೊಫೈಲ್ನ ಬಹುಶಃ ನಾನು ನೋಡ್ಕೊಂಡು ಓದಬೇಕು, ಅಷ್ಟು ಓದ್ಕೊಂಡಿದ್ದಾರೆ ಡಾಕ್ಟ್ರು. ಶ್ರೀ ಶೃಂಗೇರಿ ಶಾರದಾ ಪೀಠಂ ಚಾರಿಟಬಲ್ ಟ್ರಸ್ಟ್ನ ಒಂದು ವತಿಯಿಂದ ಏನೊಂದು ರಿಸರ್ಚ್ ಲ್ಯಾಬ್ ಇಟ್ಕೊಂಡಿದ್ದಾರೆ, ವೈರಾಲಜಿ ಲ್ಯಾಬಲ್ಲಿ. ಆ ಲ್ಯಾಬ್ನ ಮುಖ್ಯಸ್ಥರು ಕೂಡ ಹೌದು. MBBS LRCP ಲಂಡನ್, MRCS ಇಂಗ್ಲೆಂಡ್, FRCS ಐರ್ಲೆಂಡಲ್ಲೂ ಓದಿದ್ದಾರೆ, FRCS ಎನ್ಬರ್ಗ್, ಹೀಗೆ ಸಾಕಷ್ಟು ಕಡೆ ಇವರ ಸಂಶೋಧನೆಗಳನ್ನು ಅಪ್ರೂವ್ ಆಗಿದೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ರಾಜ್ಯದ ಜನತೆ ನಿಮ್ಮಂಥ ವೈದ್ಯರು ನಮ್ಮ ರಾಜ್ಯದಲ್ಲಿದ್ದಾರೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿರೋಂಥ ವಿಷಯ. ಸರ್, ನಿಮ್ಮ ಸಂಶೋಧನೆ ಬಗ್ಗೆ ಮಾತಾಡ್ತೀನಿ. ನೀವು ಹೇಳುವಂಥ ಲಿಕ್ವಿಡ್ ಬಗ್ಗೆ ಕೂಡ ಅದನ್ನು ತೆಗೆದುಕೊಂಡ್ರೆ ಕರೋನಾ ಯಾವ ರೀತಿ ನಿಯಂತ್ರಣ ಆಗುತ್ತೆ, ಅದು ಕರೋನಾ ಬಂದವ್ರಿಗೆ ಯಾವ ರೀತಿ ವಾಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಬೇಸಿಕ್ಸ್ ಆಫ್ ಕರೋನಾ ಮಾತಾಡಬೇಕು. ಸರ್, ನಿಮ್ಮ ಪ್ರಕಾರ, ನೀವು ತಿಳ್ಕೊಂಡಿರೋ ಪ್ರಕಾರ ಏನೇನೋ ಹೇಳ್ತಾ ಇದ್ದಾರೆ ವೈದ್ಯರುಗಳು ಕರೋನಾ ಅದು ಅಂತ. ವಾಟ್ ಈಸ್ ದ ಬೇಸಿಕ್ ಆಗಿ ನೀವು ತಿಳ್ಕೊಂಡಿರೋ ಕರೋನಾ ಅಂದರೆ ಏನು? ಕರೋನಾ ಅನ್ನೋದೇನು ಬಹಳ ಅಪರೂಪವಾಗಿ ಬಂದ ಒಂದು ವೈರಸ್ ಅಲ್ಲ. ಯಾಕಂದರೆ ಆ ಗ್ರೂಪಲ್ಲೇ ಮುಂಚೆ ಇತ್ತು, ಕರೋನಾ ಗ್ರೂಪಲ್ಲೇ ಇದ್ದವು ಅಲ್ಲ, ಎಸ್ಪೆಷಲಿ ಕೋವಿಡ್-19 ಮಾತ್ರ ಅದೇನೋ ಒಂದು ಮಾತ್ರ ಮ್ಯುಟೇಷನ್ ಆಗಿ ಅದು ಹೊರಗಡೆ ಬಂದು ಇವಾಗ ನಮಗೆ ಮಾನವರಿಗೆ ತೊಂದರೆ ಕೊಡ್ತಾ ಇದೆ. ಇದು ಮಾನವರಲ್ಲಿ ಮುಂಚೆ ಇರಲಿಲ್ಲ, ಮುಂಚೆ ಬರೀ ಅನಿಮಲ್ಸಲ್ಲಿ ಮಾತ್ರ ಇತ್ತು. ಅದು ಅಲ್ಲಿಂದ ಹೊರಗೆ ಬಂದು ನಮ್ಮ ಮಾನವರಲ್ಲಿ ಬಂದು ಈಗ ಅದು ಹರಡ್ತಾ ಇದೆ. ಅದು ಯಾಕೆಂದರೆ ಹರಡೋದು ಒಂದು ನ್ಯಾಚುರಲ್ ಫೆನಾಮಿನ, ಅದಕ್ಕೆ ಸರ್ವೈವಲ್ ಆಗೋ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ. ಸರ್ವೇ ಆಗೋದಕ್ಕೆ ಅದು ಹೊಸ ರಿಸರ್ವಾಯರ್ನಲ್ಲಿ ಹೇಗೆ ಕೂತ್ಕೊಳ್ಳೋದು ಅಂತ ಅದು ತವಕದಿಂದ ಮ್ಯುಟೇಷನ್ಸ್ ಆಗಿ ಹಾರ್ತಾ ಇರ್ತದೆ. ಹಾಗಾಗಿ ಅದು ಬಹಳ ಬೇಗ ಸ್ಪ್ರೆಡ್ ಮಾಡುವ ಒಂದು ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದೆ ಅದು. ಸರ್, ನೀವು ಮೆಡಿಕಲ್ ಟರ್ಮ್ಸಲ್ಲಿ ಮಾತಾಡ್ತಾ ಇದ್ದೀರಿ, ಅದು ತುಂಬ ಸಂತೋಷ. ನನಗೆ ನಿಮ್ಮಲ್ಲಿ ಒಂದು ವಿನಂತಿ, ಹೇಳಿ. ನಮ್ಮ ರಾಜ್ಯದ ಜನತೆ, ಹಳ್ಳಿ ಜನತೆನೂ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಎಲ್ರಿಗೂ ಅರ್ಥ ಆಗೋ ರೀತಿ ಆ ಸರ್ವೈವಲ್ ಮ್ಯುಟೇಷನ್ ಕನ್ನಡದಲ್ಲಿ ಹೇಳೋದಕ್ಕೆ ಸಾಧ್ಯ ಇದ್ರೆ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಅಂದರೆ ಯಾವಾಗಲೂ, ಯಾಕಂದರೆ ಇವಾಗ ಎಲ್ಲ ಜೀವಾಣುಗಳಿಗೂ ಒಂದು ಅದನ್ನು ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅದಕ್ಕಿರುವ ಒಂದು ಶಕ್ತಿನೂ ಇರುತ್ತೆ, ಮತ್ತು ಅದಕ್ಕೆ ಆಸೆಗೆ ತಕ್ಕಂತೆ ಪ್ರಕೃತಿಯು ಅದಕ್ಕೆ ಸಂಯೋಜನೆ ಕೊಟ್ಟಿರುತ್ತೆ. ಹಾಗಾಗಿ ನಾವು ಏನು ಮಾಡೋಕ್ಕೆ ಹೋದ್ರೂ ಪ್ರಕೃತಿಯಿಂದ ಅದು ಶಕ್ತಿ ಪಡೆದು ತಾವು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಹಾಗಾಗಿ ಇದರೊಳಗೆ ಏನಾಗುತ್ತೆ, ನಾವು ಯಾವುದೋ ಒಂದು ವೈರಾಣುಗೆ ಒಂದು ಔಷಧ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಸತ್ತೋಗ್ಬಿಡುತ್ತೆ. ಬಟ್ ಅವಾಗ ಏನಾಗುತ್ತೆ, ವೈರಾಣು ಗೊತ್ತಾಗುತ್ತೆ ಈ ಔಷಧಿಯಿಂದ ಸತ್ತೋಗ್ತೀವಿ, ಇದರಿಂದ ಬದುಕಬೇಕು ಅಂದರೆ ನಾನೇನೋ ಒಂದು ಡೆವಲಪ್ ಮಾಡ್ಕೋಬೇಕು. ಇದಕ್ಕೆ ರೆಸಿಸ್ಟೆನ್ಸ್ ಅಂದರೆ ಅದಕ್ಕೆ ಒಂದು ರೀತಿಯ ಶಕ್ತಿನ ಬೆಳ್ಕೊಂಡು, ನಿರೋಧಕ ಶಕ್ತಿ ಪಡ್ಕೊಂಡು ನಾನು ಮುಂದೆ ಬೆಳಿಬೇಕು ಅಂತ. ಹಾಗೆ ಅದು ಮ್ಯುಟೇಷನ್ ಅಂತ ಒಂದು ಪದ ಇದೆ. ಆ ಮ್ಯುಟೇಷನ್ ಅಂದರೆ ವ್ಯತ್ಯಾಸವನ್ನು ಮಾಡಿಕೊಂಡು ಪ್ರಕೃತಿ ಸಹಕಾರದಿಂದ ಒಂದು ವ್ಯತ್ಯಾಸ ಮಾಡಿಕೊಂಡು ಅದು ಮುಂದೆ ಬೆಳೆಯಲಿಕ್ಕೆ ಹೋಗುತ್ತೆ. ಹೀಗೆ ಬೆಳ್ಕೊಂಡು ಲಕ್ಷಣಗಳ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವು ಲಕ್ಷಣಗಳು ಜೆನೆಟಿಕ್ ಅಂದರೆ ಮೂಲಭೂತವಾಗಿ, ಮತ್ತು ಹೊರಗಡೆ ಫಿನೋಟಿಪಿಕ್ ಅಂದರೆ ಹೊರಗಡೆ ಕೂಡ ವ್ಯತ್ಯಾಸಗಳಾಗಿ ಅದಕ್ಕೆ ಒಂದು ಬೆಳೆಯುವ ಶಕ್ತಿ ಮತ್ತು ರಕ್ಷಣೆ ಬರುವ ಒಂದು ಶಕ್ತಿ ಎರಡು ಬಂದುಬಿಡುತ್ತೆ ಅವಾಗ. ಹಾಗಾಗಿ ಅದನ್ನು ಮತ್ತೆ ಇನ್ನೊಂದು ಹೊಸ ನಾವೆಲ್ಲ ಸೇರ್ಕೊಂಡು ಹೊಸ ಟ್ರೀಟ್ಮೆಂಟ್ ಹುಡುಕಬೇಕು. ಅಂದರೆ ವೈರಾಣು ಬಗ್ಗೆ ಏನು, ಅದು ಬದುಕಬೇಕು. ಹಾಗಾಗಿ ಅದು ಹುಡುಕ್ತಾ ಹೋಗುತ್ತೆ. ಹೀಗೆ ಸರ್, ಈಗ ನಮ್ಮ ಸೈನ್ಸ್ ಇಷ್ಟೊಂದು ಬೆಳೆದಿದೆ,
ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಅನ್ವೇಷಣೆಗಳಾಗಿದ್ದಾವೆ, ರಿಸರ್ಚ್ಗಳಾಗಿದ್ದಾವೆ, ಎಂತೆಂಥದ್ದೋ ಕಾಯಿಲೆಗೆ ಔಷಧಿ ಕಂಡುಹಿಡಿದಿದ್ದಾರೆ. ಈಗ ಡಾಕ್ಟರ್ ಸಹಾಯನೇ ಇಲ್ಲದೆ ರೋಬೋಟಿಕ್ಕಲ್ಲಿ ನಿಮಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ರೋಬೋಟಿಕ್ ಆಪರೇಷನ್ಸ್ ಬಂದಿದ್ದಾವೆ. ಈ ಕೊರೋನಾ ವೈರಸ್ಗೆ ಇದುವರೆಗೂ ಔಷಧಿ ಇಲ್ಲ, ದೇರ್ ಇಸ್ ನೋ ಅಂದರೆ ಪ್ರಿವೆಂಟಿವ್ ಆಗಾಗಲಿ ವಾಸಿ ಮಾಡೋದಕ್ಕೆ ಔಷಧಿ ಇಲ್ಲ ಅಂತ ಪ್ರಪಂಚದಾದ್ಯಂತ ಅಮೇರಿಕಾ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸೊ ಅಲ್ಲೇನು ರಿಸರ್ಚ್ ಆಗ್ತಾ ಇಲ್ಲ ಅಂತಲ್ಲ, ಯಾಕೆ ಇದಕ್ಕೆ ಒಂದು ಔಷಧ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಇದನ್ನ ಯಾಕೆ ತಡೆಗಟ್ಟಕ್ಕಾಗ್ತಾ ಇಲ್ಲ? ಅಲ್ಲ, ಔಷಧ ಅಂತಂದರೆ ಅದಕ್ಕೆ ಔಷಧ ಸಿದ್ಧ ಮಾಡೋದಕ್ಕೇನೆ ಒಂದು ಪ್ರಾಸೆಸ್ ಇದೆ, ಒಂದು ಮೆಥಡ್ ಇದೆ. ಅದಕ್ಕೆ ಮಾಡೋದಕ್ಕೆ ಸುಮಾರು ಒಂದು 3-4 ವರ್ಷ ಆಗುತ್ತೆ ಒಂದು ಹೊಸ ಔಷಧ ಮಾಡಬೇಕು ಅಂದರೆ. ಇಲ್ಲ ಅದನ್ನು ಪ್ರಿವೆನ್ಷನ್ ಮಾಡಬೇಕು ಅಂದರೆ ವ್ಯಾಕ್ಸಿನ್ ಅಂತ ಮಾಡಬೇಕು. ವ್ಯಾಕ್ಸಿನ್ ಅಂದರೆ ಒಂದು ಇರುವ ವೈರಾಣುವನ್ನು ಅಥವಾ ಅದರ ಈ ರೋಗವನ್ನು ಉತ್ಪಾದನೆ ಮಾಡುವ ಶಕ್ತಿಯನ್ನು ಮಾತ್ರ ಬೇರೆ ಅನಿಮಲ್ಸಲ್ಲಿ ಪ್ರಾಣಿಗಳೆಲ್ಲ ಹಾಕಿ ಅದರಿಂದ ಆ್ಯಂಟಿಬಾಡೀಸ್ನ ರೋಗ ನಿರೋಧಕ ಶಕ್ತಿ ಬರುತ್ತೆ, ಅದನ್ನು ತಗೊಂಡು ಅದು ವ್ಯಾಕ್ಸಿನ್ ಮಾಡ್ತಾರೆ. ಅಂದರೆ ಇದು ನಮ್ಮಲ್ಲಿ ಇದು ಮನುಷ್ಯರಲ್ಲಿ ಹೊಸದಾಗಿ ಕಂಡುಕೊಂಡಿರುವ ಮ್ಯುಟೇಷನ್ ಆಗಿರೋ ಒಂದು ಹೊಸ ವೈರಸ್ ಇದು. ಹಾಗಾಗಿ ಟೈಮ್ ಸಿಕ್ಕಿಲ್ಲ ನಮಗೆ. ಇವಾಗ ಡಿಸೆಂಬರಲ್ಲಿ ವುಹಾನಲ್ಲಿ ಚೈನಲ್ಲಿ ಕಾಣಿಸ್ಕೊಂಡಾಗಿಂದ ನಮ್ಗೆ ಆಗಿರೋದು ಇನ್ನು 5 ತಿಂಗಳಷ್ಟೇ. 5 ತಿಂಗಳಲ್ಲೇ ಅಷ್ಟು ಮಾಡೋಕ್ಕೆ ಆಗಿಲ್ಲ. ಈ ನಿಜವಾಗ್ಲೂ ವ್ಯಾಕ್ಸಿನ್ ಮಾಡಬೇಕು ಅಂದರೆ ನಿಮ್ಗೆ ಅದನ್ನು ಫಸ್ಟು ಮೊದಲಾಗಿ ನಾವು ಅದರದ ರೋಗ ನಿರೋಧಕ ಶಕ್ತಿ ಅದು ಯಾವುದಿದೆ ಅದನ್ನು ಆ್ಯಂಟಿಬಾಡೀಸ್ ನೋಡಬೇಕು, ಇದರ ಪ್ರೋಟೀನ್ ಸ್ಟ್ರಕ್ಚರ್ ಅಂತ ಇರುತ್ತೆ ಅದನ್ನು ನೋಡಬೇಕು, ನೋಡಿಕೊಂಡು ಅದು ಸರಿಯಾದ ಒಂದು ಪ್ರತಿರೋಧಕವಾದ ಶಕ್ತಿಯನ್ನು ಡೆವಲಪ್ ಮಾಡಬೇಕು. ಅದಕ್ಕೆ ಬಂದಾಗ ಅದಕ್ಕೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ, ನಮಗೆ ತೊಂದರೆ ಆಗುತ್ತಾ, ಅದು ಬರೀ ತೊಂದರೆ ಇಲ್ಲದೆ ಬರೀ ನಮಗೆ ಸಹಾಯ ಮಾಡುತ್ತಾ, ಅವೆಲ್ಲ ಪರೀಕ್ಷೆ ಮಾಡಬೇಕು. ಅದನ್ನು ಏನು ಮಾಡ್ತೀವಿ, ಮೊದಲು ನಾವು ಪ್ರಾಣಿಗಳಲ್ಲಿ ಮಾಡ್ತೀವಿ, ಪ್ರಾಣಿಗಳಾದಮೇಲೆ ಮನುಷ್ಯರಲ್ಲಿ ಮಾಡ್ತೀವಿ ವಾಲಂಟಿಯರ್ಸಲ್ಲಿ, ಆಮೇಲೆ ಕಾಯಿಲೆ ಬಂದವ್ರು ಮಾಡ್ತೀವಿ. ಹೀಗೆ ಇವೆಲ್ಲ ಒಂದು ಫೇಸ್ 1 ಫೇಸ್ 2 ಹೀಗೆಲ್ಲ ಟ್ರಯಲ್ಸ್ ಅಂತ ಇದೆ. ಹೀಗೆಲ್ಲ ಮಾಡೋದಕ್ಕೆ ಸುಮಾರು 1 ವರ್ಷ, ಕಡೆ ಪಕ್ಷ 1 ವರ್ಷ ಹಿಡಿಯುತ್ತೆ. ಸೊ ಹಾಗಾಗಿ ಈಗ ಬಂದು 5 ತಿಂಗಳೊಳಗೆ ಒಂದು ವ್ಯಾಕ್ಸಿನ್ ಬರುತ್ತೆ ಅನ್ನೋದು ಸಾಧ್ಯ ಇಲ್ಲ. ಬರೋದಕ್ಕೆ ಇನ್ನೂ ಒಂದು 7-8 ತಿಂಗಳಾದರೂ ಆಗಲೇಬೇಕು. ಇಡೀ ಪ್ರಪಂಚದಲ್ಲೇ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಮಾಡಿದ್ರೂ ನಮಗೆ ಆ ಸಮಯವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈನಲ್ಲಿ. ಅಂದರೆ ಒಂದು ಮಿನಿಮಮ್ ಪ್ರೋಸೆಸ್ ಮಿನಿಮಮ್ ಇರಲೇಬೇಕು. ಅದು WHO ಅನೌನ್ಸ್ ಪ್ರಕಾರ ಆಗಲೇಬೇಕಾಗ್ತದೆ. ಮತ್ತು ಪ್ರಕೃತಿಯಲ್ಲೂ ಹಂಗೆ ಆಗಲೇಬೇಕಾಗುತ್ತೆ. ಯಾಕಂದರೆ ನಾವು ಅದನ್ನು ಒಂದು ಪ್ರಾಣಿಗೆ ಹಾಕಿದಾಗ ಅದರಲ್ಲಿ ರೋಗನಿರೋಧಕ ಶಕ್ತಿ ಬರೋದಕ್ಕೆ ಅದಕ್ಕೊಂದು ಸಮಯ ತಗೊಳುತ್ತೆ. ಅದನ್ನು ಪ್ಯೂರಿಫೈ ಮಾಡಿ ಕೆಲಸ ಮಾಡ್ತೀವಿ ಅಂತ ಚೆಕ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಹೀಗಾಗಿ ಪ್ರತಿಯೊಂದಕ್ಕೂ ಟೈಮ್ ಇದೆ. ಸೊ ಅದರಿಂದ ನಾವು ಕಾಲಕ್ಕೆ ನಾವು ಅನುಗುಣವಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸರ್, ಈಗ ಅಮೇರಿಕಾ, ಇಸ್ರೇಲ್ ಇವೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯಾದಲ್ಲಿ ಮಾರ್ಟಾಲಿಟಿ ರೇಟು ಅಥವಾ ಸಾವನ್ನಪ್ತಾ ಇರೋ ಸೋಂಕಿತರ ಪರ್ಸೆಂಟೇಜ್ ಕಡಿಮೆ. ಹೌದು. ಒಂದು ರೀಸನ್ ಈ ಒಂದು ವೈರಸ್ ಸಾಕಷ್ಟು ಹರಡೋದಕ್ಕೂ ಮುಂಚೆ ಸಾಕಷ್ಟು ಕ್ರಮಗಳು ತೆಗೆದುಕೊಂಡ್ರು. ಲಾಕ್ಡೌನ್ ಮಾಡೋದಿರ್ಬೋದು, ಅದಿರ್ಬೋದು. ಅಂದರೆ ಈ ಲಾಕ್ಡೌನ್ ಮಾಡೋದು ಒಂದೇನೆ ಇದಕ್ಕೆ ಸಾಕ? ಅಂದರೆ ಜನ ಒಬ್ರನ್ನೊಬ್ರು ಸೇರದೇ ಇರೋಂಗೆ, ಅಂದರೆ ಒಂದು ಎಲ್ಲೂ ಮಾಸ್ ಗ್ಯಾದರಿಂಗ್ ಆಗದೆ ಇರೋದಂಗೆ ತಡೆದ್ರೆ ಈ ರೋಗ ಲಕ್ಷಣನ ತಡೆದ್ಬಿಡ್ಬೋದಾ ಅಷ್ಟೊತ್ತಿಗೆ? ಇಲ್ಲ, ಅದು ಮಾಡೋದ್ರಿಂದ ಈ ರೋಗಾಣುಗಳು ಸ್ಪ್ರೆಡ್ ಆಗೋದನ್ನ ತಡಿಬೋದು ಅಷ್ಟೇ. ಆದರೆ ಆ ರೋಗಾಣುಗಳಿರುತ್ತಲ್ಲ, ಅದು ಬಂದವರಲ್ಲಿ ನಡೆಯೋದೆಲ್ಲ ಪರಿಸ್ಥಿತಿ ಫುಲ್ಲು ನಡೀತೆ. ಇದು ಒಂದು ಮೆಥಡ್ ಅಷ್ಟೇ, ಒಂದು ಬಹಳ ಉತ್ತಮವಾದ ಮೆಥಡ್ ಅದು. ಅಂದರೆ ಅದರಿಂದನೇ ಪೂರ್ತಿ ಎಲ್ಲ ನಮಗೆ ಟ್ರೀಟ್ಮೆಂಟ್ ಆಗುತ್ತೆ ಅಂತಿಲ್ಲ. ಹಾಗಂದ್ರೆ ಏನಾಗ್ತದೆ, ನಾವು ದೂರ ಇರ್ತೀವಿ, ವೈರಸ್ ನಿನಗೆ ಎಷ್ಟು ಶಕ್ತಿ ಇರುತ್ತೋ ಬಂದು ತಿನ್ಕೊಂಡು ಹೋಗಿ ಮುಂದೆ ಹೊಟ್ಟೋಗು ನೀನು ಅಂತ ಕಾಯ್ತಾ ಇರೋದು. ಹಾಗೆ ಇಲ್ಲಿ ತನಕ ಕಾಯ್ತೀರಿ ನೀವು? ಕಾಯ್ತಾ ಇದ್ದಾಗಲೇ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ನಾವು ಬಹಳ ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಮಾಡೋಕ್ಕಾಗೋದಿಲ್ಲ ನಮಗೆ. ನಾವು ರೋಗಾಣು ಸುಮ್ಮನೆ ಕಾಯ್ತಾ ಇರೋದಂದ್ರೆ ಬೇಡ್ತಾ ಇರೋದು, ನೀನು ರೋಗಾಣು ಹೋಗೋಪ್ಪ ನೀನು ಅಂತ. ನಾವು ಪಾಸಿಟಿವ್ ಆಗಿ ನಾವು ಮಾಡಬೇಕಲ್ಲ, ನಾವೇನು ಮಾಡಬಹುದು, ಅದಕ್ಕೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ನೋಡಬೇಕು. ಬೇರೆ ಏನಾದ್ರು ನಾವು ಬೇರೆ ಮಾಡೋಕ್ಕಾಗ ಅದು ಪ್ರಯತ್ನ ಎಲ್ಲ ಮಾಡ್ತಾ ಇರ್ಬೇಕು ನಾವು. ಹಾಗೆ ಇದು ಯಾವ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ರು ಹೇಳೋ ಪ್ರಕಾರ ಪಲ್ಮನಾಲಜಿ ನೋಡುವಂಥವ್ರು ಮಾತ್ರ ನೋಡಬೇಕು. ಇನ್ನೊಂದು ಕಡೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ಅಂದರೆ ಇದು ಶ್ವಾಸಕೋಶವನ್ನು ಇನ್ಫೆಕ್ಟ್ ಮಾಡ್ತಾ ಇದೆ ಅಂತ ಒಂದಷ್ಟು ಜನ ಹೇಳಿದ್ರೆ, ಇದು ಹೃದಯ ಸಂಬಂಧಿ ರೋಗ ಕೂಡ ಹೌದು ಅಂತಾರೆ. ಇನ್ನೊಂದಷ್ಟು ಜನ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆನೇ ಹೇಳ್ತಾ ಇದ್ದಾರೆ. ನೀವು ಒಂದು ಕರೋನಾವನ್ನು ವೈರಾಲಜಿ ಲಿಬ್ಬಲ್ಲಿ ಚೆಕ್ ಮಾಡ್ತಾ ಇದ್ದೀರಿ. ಅಂದರೆ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ನಿಮಗೆ ಎದೆ ರೋಗ ಅಂತ ಅಡ್ಮಿಟ್ ಆಗಬೇಕಾದ್ರೂ, ನಿಮಗೆ ಬೇರೆ ಅಲ್ಸರ್ ಆಪರೇಷನ್ ಆಗಬೇಕಾದ್ರೂ, ನಿಮಗೆ ಹೆರಿಗೆ ಆಗಬೇಕಾದ್ರೂ ಮೊದಲು ನೀವು ಕರೋನಾ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಕರೋನಾ ಟೆಸ್ಟ್ ಮಾಡಿಸಿದ್ರೇ ನಿಮ್ಮನ್ನು ಆಸ್ಪತ್ರೆಯಲ್ಲಿ ಸೇರಿಸ್ಕೋತಾರೆ. ಆ ಥರದ ಪರಿಸ್ಥಿತಿ ಇದೆ. ನಿಮಗೂ ಕೂಡ ಬಹುಶಃ ಬರ್ತಾ ಇರೋಂಥ ಸ್ಯಾಂಪಲ್ಗಳೆಲ್ಲ ಅದೇ ಥರ ಬಹಳ ಬರುತ್ತೆ. ಹಾಗೆ ಈಗ ಒಂದು ಸ್ವಾಬನ್ನು ತೆಗೆದುಕೊಳ್ಳೋ ಮುಖಾಂತರ ಮಾತ್ರ ಮಾಡೋದಾ? ಯಾವ ಈಗ ಒಬ್ಬ ವ್ಯಕ್ತಿಗೆ ಕರೋನಾ
ಲಕ್ಷಣಗಳಿಲ್ದೇನೆ ಕರೋನಾ ಬಂದಿರೋದು ಕೂಡ ಇದೆ. ಹೌದು. ಸೊ ಹೇಗೆ ಅದನ್ನೆಲ್ಲ ಟೆಸ್ಟ್? ಅದು ಅಲ್ಲ, ಅದು ನೀವು ಹೇಳಿದ್ದು ಕರೆಕ್ಟ್. ಎಸಿಂಪ್ಟಮ್ಯಾಟಿಕ್ ಅಂದರೆ ಇದು ಲಕ್ಷಣಗಳಿಲ್ಲದೆಯೇ ಇರೋದು ಸುಮಾರು 70% 80% ಅಂತ ಇವಾಗ ICMR ಹೇಳ್ತಾ ಇದ್ದಾರೆ ಈಗ. ಅದು ಬೇರೆ ದೇಶದಲ್ಲೂ ಹಾಗೆ ಆಗಿದೆ. ಅಂದರೆ ಇದು ವೈರಸ್ಸನ್ನು ಹುಡುಕೋಲಿಕ್ಕೆ ಟೆಸ್ಟ್ ಮಾಡೋದಕ್ಕೆ PCR ಅಂತ ಒಂದೇ ಮೆಥಡು. ಇವಾಗ ತಾವು ನೋಡಿದ ಹಾಗೆ ಅದನ್ನು RT-PCR ಒಂದೇ ಮೆಥಡು ವೈರಸ್ಸನ್ನು ಹಿಡಿಯೋದಕ್ಕೆ. ಬಟ್ ಆದರೆ ವೈರಸ್ಸಿಂದ ಬಂದ ನಮ್ಮ ಜೀವನದಲ್ಲಿ ಜೀವಾಣುಗಳಿಗೆ ಪ್ರತಿರೋಧಕ ಶಕ್ತಿ ಕೊಡುತ್ತಲ್ಲ ಆ್ಯಂಟಿಬಾಡೀಸ್ ಅಂತ, ಅದನ್ನು ಚೆಕ್ ಮಾಡೋದಕ್ಕೆ ರ್ಯಾಪಿಡ್ ಕಿಟ್ಸ್ ಎಲ್ಲ ಇದೆ. ಬಟ್ ಈ ವೈರಸ್ಸನ್ನು ಕಂಡುಹಿಡಿಯೋದಕ್ಕೆ PCR ಮಾತ್ರ ಇರೋದು. ಅದನ್ನು ಸ್ವಾಬಿಂದ ತೆಗೆದು ಮಾಡಬೇಕು. ಸರ್, ಈಗ ಇದೆಲ್ಲ ಇದ್ರೂ ನಮ್ಮ ಜನಕ್ಕೆ ಬೇಕಾಗಿರೋದು ಒಂದೇ, ಕರೋನಾ ವಾಸಿ ಮಾಡೋದಕ್ಕೆ ಹೆಂಗೆ, ಕರೋನಾ ತಡೆಗಟ್ಟೋದಕ್ಕೇನು, ಈ ಕರೋನಾ ಬಂದ್ಬಿಟ್ಟಿದ್ದವ್ರಿಗೆ ಹೆಂಗೆ, ಇದೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಮೂಡುತ್ತೆ. ನಾನು ನಿಮ್ಮನ್ನು ಕೇಳುವಂಥದ್ದು, ಕರೋನಾವನ್ನು ನಾವು ಎದುರಿಸೋದಕ್ಕೋ ಅಥವಾ ವ್ಯಾಕ್ಸಿನ್ ಬರೋದಕ್ಕೋ 7-8 ತಿಂಗಳಾಗುತ್ತೆ ಮಿನಿಮಮ್. ಅದಕ್ಕೂ ಮುಂಚೆ ಏನು ಬೇರೆ ದಾರಿ ಇಲ್ವಾ? ಅಲ್ಲ, ದಾರಿ ಇಲ್ಲ ಅಂತ ಡೆಸ್ಪರೇಷನ್ ಇದೆ ಈಗ ನಮಗೆ. ಹಾಗಾಗಿ ಇದನ್ನು ನಾವು ಮುಂಚೆ ಒಂದು ಮಾಡಿದ ಮಾಧ್ಯಮ ಒಂದು ಡೆಂಗು ವೈರಸ್ ಬಂದಾಗಲೂ ಮಾಡಿದ್ವಿ ಹೀಗೆ. ಆವಾಗಲೂ ಜನಗಳು ಸಾಯ್ತಾ ಇದ್ದಾಗ ನಮ್ಮನ್ನು ಹಾಹಾಕಾರದಿಂದ ಕೇಳಿಕೊಂಡ್ರು, ಇದಕ್ಕೇನೋ ಮಾಡೋಕ್ಕಾಗತ್ತಾ, ಹಾಗೂ ಒಂದು ಮೆಥಡ್ ಮಾಡಿ, ಒಂದು ಹೋಮಿಯೋಪತಿ ಪ್ರಿನ್ಸಿಪಲ್ ಮಾಡಿ ನಾವು ಒಂದು ಅದಕ್ಕೆ ಮೆಥಡಲ್ಲಿ ಡೆಂಗುಗೂ ಟ್ರೀಟ್ಮೆಂಟ್ ಮಾಡಿದ್ವಿ. ಅದರಿಂದ ಸುಮಾರು ಒಂದು 2 ಲಕ್ಷ ಜನಕ್ಕೆ ಅನುಕೂಲ ಆಯಿತು. ಆವಾಗ ಇದೇ ಪರಿಸ್ಥಿತಿಯ ಕರೋನಾ ಬಂದಾಗ ಕೂಡ ಜನಗಳು ಕೇಳು ಏನೋ ಮಾಡೋಕ್ಕಾಗತ್ತೆ ನೀವು ಅಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀವಿ ಈಗ. ಸೊ ಹಾಗಾಗಿ ನಮ್ಮ ಈ ಪ್ರಿನ್ಸಿಪಲ್ ಪ್ರಕಾರ, ಹೋಮಿಯೋಪತಿ ಪ್ರಿನ್ಸಿಪಲಿಂದ ಮಾಡಿರೋ ಮದ್ದು ನಮ್ಮ ಪ್ರಕಾರ ಅದನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಪ್ರಾಬಬ್ಲಿ ಟ್ರೀಟ್ಮೆಂಟು ಮಾಡುತ್ತೆ ಅಂತ ಅನಿಸುತ್ತೆ ನಮಗೆ. ಅಲ್ಲ, ನೀವು ಒಂದು ಅಲೋಪತಿ ಡಾಕ್ಟರ್ MBBS ಮಾಡ್ಕೊಂಡಿದ್ದೀರಿ, ಟೆಮ್ಸೆಲ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಯೂರಾಲಜಿ ಸ್ಪೆಷಲಿಸ್ಟ್ ಕೂಡ ಹೌದು. ಸೊ ಈ ಅಲೋಪತಿ ಅಂದ್ರೆ ಜನ ಹೆಂಗ್ ನಂಬೋದು? ಅಲ್ಲ ಅಂದ್ರೆ ಈಗ ನಾವು ಕೇಳೋದು, ಈಗ ನಮಗೆಲ್ಲ ಜನಕ್ಕೆ ಇಷ್ಟೇ ಸರ್ ಮೈಂಡ್ ಸೆಟ್, ಜ್ವರ ಬಂದ್ರೆ ಕ್ರೋಸಿನ್, ತಲೆನೋವು ಬಂದ್ರೆ ಸ್ಯಾರಿಡನ್, ಅಂದ್ರೆ ಅದಕ್ಕೆ ರೋಗ ನಿರೋಧಕವನ್ನ ಅದು ಕೊಡುತ್ತೆ ಅಂತ. ನೀವು ಈಗ ಹೇಳ್ತಾ ಇರೋಂಥದ್ದು ಕರೋನಾವನ್ನ ತಡೆಗಟ್ಟೋದಕ್ಕೆ, ಕರೋನಾ ಬಂದ್ರೆ ವಾಸಿ ಆಗೋದಕ್ಕೂ ನಿಮ್ಮ ಬಳಿ ಒಂದು ಫಾರ್ಮುಲಾ ಇದೆಯಾ? ನಾವು ಇದೆ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಇದು ಹೆಂಗೆ ಗೊತ್ತು ಅಂದರೆ, ಡೆಂಗೂಗೆ ನಾವು ನೋಡಿದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಹೇಳ್ತೀವಿ ಇದಕ್ಕೆ ಅದೇ ರೀತಿಯ ಔಷಧ ಆಗಿರೋದ್ರಿಂದ ಇದು ಆಗತ್ತೆ ಅಂತ ಹೇಳ್ತೀವಿ. ಇವಾಗ ಅಲೋಪತಿ, ಹೋಮಿಯೋಪತಿ ಇದೆಲ್ಲವೂ ಒಂದೊಂದು ಮೆಡಿಸಿನ್ನ ಬೇರೆ ಬೇರೆ ಭಾಗಗಳು. ಅಂದರೆ ವೈದ್ಯನ ಕರ್ತವ್ಯ ಏನು ಕಡೆಗೆ, ನನ್ನ ರೋಗಿಗಳು ಗುಣಮುಖ ಆಗಬೇಕು, ಯಾವ ತೊಂದರೆ ಇಲ್ಲದೆ ಗುಣಮುಖವಾಗಬೇಕು, ಚೀಪಾಗಿ ಯಾವ ಕಷ್ಟ ಇಲ್ಲದೆ ಗುಣ ಆಗಬೇಕು, ಅದು ನಮ್ಮ ಅಲ್ಟಿಮೇಟ್ ಏಮ್ ಇದು. ಹಾಗಾಗಿ ಇದನ್ನು ಹುಡುಕಿ ನಾವು ಇದರೊಳಗೆ ಇದೊಂದು ಈ ಪ್ರಿನ್ಸಿಪಲ್ ಮಾಡೋದ್ರಿಂದ ಆಗತ್ತೆ ಅಂತ ಹೇಳಿ ನಾವು ಇದನ್ನು ಮಾಡಿದ್ದೇವೆ. ನಾವು ಅಲೋಪತಿ ವೈದ್ಯರಾಗಿದ್ರು ಕೂಡ ಹೋಮಿಯೋಪತಿಯನ್ನ ಬೇಸಿಟ್ಟುಕೊಂಡು ಒಂದು ಫಾರ್ಮುಲಾವನ್ನ ಕಂಡುಹಿಡಿದಿದ್ದಾರೆ. ಈಗಾಗಲೇ ಸಾಕಷ್ಟು ಜನಕ್ಕೆ ಅದನ್ನು ಕೊಟ್ಟಿದ್ದಾರೆ ಕೂಡ. ಇನ್ನು ICMR ಸೇರಿದಂತೆ ಆಯುಷ್ಮಾನ್ನ ಅನುಮತಿ ಬರಬೇಕಾಗಿದೆ. ಅದು ಕೆಲವೊಂದು ಕ್ವಶನ್ಸು, ಆ ಕಮ್ಯುನಿಕೇಶನ್ಸ್ ನಡೀತಾ ಇದೆ. ಆ ಫಾರ್ಮುಲಾ ಕೂಡ ಈಗ ನಾವು ತೋರಿಸ್ತೀವಿ. ಅದಕ್ಕೆ ಮುಂಚೆ ಒಂದು 2-3 ಇನ್ಫಾರ್ಮೇಶನ್ ತಿಳ್ಕೊಂಬೋಣ ಡಾಕ್ಟರ್ ಹತ್ರ. ಈ ಪ್ಲಾಸ್ಮಾ ಥೆರಪಿ ಬಂದಿದೆ ಅಂತ ನಿನ್ನೆ ನಮ್ಮ ಮಾಧ್ಯಮಗಳೆಲ್ಲ ವರದಿ ಮಾಡಿದ್ದಾವೆ. ಕೇಂದ್ರ ಸರ್ಕಾರ ಕೂಡ ಈಗ ಪ್ಲಾಸ್ಮಾ ಥೆರಪಿ ಕರೋನಾಗೆ ವರ್ಕ್ ಆಗುತ್ತೆ, ಈಗ ಅದನ್ನ ಮಾಡಿದ್ರೆ ಪ್ರಿವೆಂಟ್ ಆಗುತ್ತೆ ಅಂತ. ಏನು ಸರ್ ಪ್ಲಾಸ್ಮಾ ಥೆರಪಿ ಅಂದ್ರೆ ಏನು? ಪ್ಲಾಸ್ಮಾ ಥೆರಪಿ ನಾವು ಈಗ ಮಾತಾಡ್ತಿದ್ವಲ್ಲ, ಈಗ ವೈರಸ್ ಬಂದಾಗ ಒಂದು 2 ದಿವಸ ಆದಮೇಲೆ, ಕಡೆಗೆ 9 ದಿವಸ ಆದಮೇಲೆ, 18 ದಿವಸ ಆದಮೇಲೆ ರಿಕವರ್ ಆದಾಗ ಆ ವ್ಯಕ್ತಿಯ ಪ್ರತಿರೋಧಕ ಶಕ್ತಿಯಾಗಿ ಆ್ಯಂಟಿಬಾಡೀಸ್ ಅಂತ ಬರುತ್ತೆ, IgM and IgG ಅಂತ. ಇದನ್ನು ರಿಕವರ್ ಆಗಿ ಕಂಪ್ಲೀಟಾಗಿ ಸಿಂಪ್ಟಮ್ಸು ಕಾಯಿಲೆಯಿಂದ ರಿಕವರ್ ಆಗಿ ನೆಗೆಟಿವ್ ಆದವರಲ್ಲಿ ಈ ಆ್ಯಂಟಿಬಾಡೀಸ್ ಇರುತ್ತೆ. ಈ ಆ್ಯಂಟಿಬಾಡೀಸನ್ನು ತೊಗೊಂಡ್ಬಿಟ್ಟು ಇವಾಗ ಬಹಳ ಸೀರಿಯಸ್ ಆಗಿ ICUನಲ್ಲಿ ಇದ್ದವ್ರಿಗೆ ಅಂಥವ್ರಿಗೆ ಇದನ್ನು ತೊಗೊಂಡ್ಬಿಟ್ಟು ನಾವು ಅವ್ರಿಗೆ ಟ್ರಾನ್ಸ್ಫ್ಯೂಷನ್ ಕೊಡ್ಬೋದು. ಇದಕ್ಕೆ ಪ್ಲಾಸ್ಮಾ ಥೆರಪಿ ಅಂತ ಹೆಸರು. ಈ ಆ್ಯಂಟಿಬಾಡೀಸು ಆಗಿರುವ ಒಬ್ಬ ಕರೋನಾ ಪೇಷಂಟ್ಗೆ ಕಾಯಿಲೆ ಬಂದು ವಾಸಿ ಆಗಿರೋರ ರಕ್ತ ತಗೊಂಡು ಅವರಿಂದ ಪ್ಲಾಸ್ಮಾ ಸಪ್ರೇಟ್ ಮಾಡಿ, ಅದರಲ್ಲಿರೋ ಪ್ಲಾಸ್ಮಾವನ್ನ ಸಪ್ರೇಟ್ ಮಾಡಿಬಿಟ್ಟು ಅವ್ರನ್ನ ಆಂಟಿಬಾಡೀಸ್ ಇರೋ ಪ್ಲಾಸ್ಮಾನ ಈ ICUನಲ್ಲಿರುವ ಸೀರಿಯಸ್ ಆಗಿರೋ ಜನಕ್ಕೆ ಕೊಟ್ಟರೆ ಅವರು ಸೀರಿಯಸ್ನೆಸ್ ಕಡಿಮೆ ಆಗಿ ವೆಂಟಿಲೇಟರಿಂದ ವಾಪಸ್ ಬಂದು ಸರಿ ಹೋಗ್ತಾರೆ ಅಂತ ಒಂದು ಇರೋ ನಂಬಿಕೆ. ಇವಾಗ ಒಂದು ಫಸ್ಟ್ ಪೇಷಂಟ್ ಡೆಲ್ಲಿಲಿ ಆದವನು ಕೂಡ ಹಾಗೆ ಆಗಿದೆ, ವಾಸಿಯ ವೆಂಟಿಲೇಟರಿಂದ ಬಂದಿಯಾನ, ಹೊರಗಡೆ ಬಂದಿಯಾನ ಅಂತ ರಿಪೋರ್ಟ್ ಮಾಡಿದ್ದಾರೆ ಅದನ್ನ. ಸೊ ಈ ಪ್ಲಾಸ್ಮಾ ಥೆರಪಿಯಲ್ಲಿ ಸ್ಯಾಂಪಲ್ನ ಕೊರೋನಾ ಬಂದು ವಾಸಿಯಾಗಿರೋ ರೋಗಿನೇ ಆಗ್ಬೇಕಾ ಅಥವಾ ಸದೃಢವಾಗಿರುವಂತ ಒಬ್ಬ ರೋಗಿ ಸ್ಯಾಂಪಲ್ ತಗೊಂಡು ಮಾಡ್ಬೋದಾ? ಇಲ್ಲ, ಯಾಕಂದ್ರೆ ಈ ಆಂಟಿಬಾಡೀಸ್ ಸ್ಪೆಸಿಫಿಕ್ ಆಗಿ ಕರೋನಾ ವೈರಸ್ಗೆ ಬಂದಿರುತ್ತೆ. ಹಾಗಾಗಿ ಕರೋನಾ ವೈರಸ್ ಬಂದು ಇದಾಗಿದ್ದು ಮಾತ್ರ ಆಗುತ್ತೆ. ಅಂದರೆ ಇವಾಗ ಇನ್ನೊಂದೇನೋ ತೊಂದರೆ ಪ್ರಶ್ನೆ ನೀವು ಹೇಳಿದ್ದೆ, ಹಳೆ ಪ್ರಶ್ನೆ ಪ್ರಕಾರ ಸಿಂಪ್ಟಮ್ಸೇ ಇಲ್ಲದೆ ಇನ್ಫೆಕ್ಷನ್ ಆಗಿರ್ಬೋದು. ಕಡೆಗೆ ನೀವು ಚೆಕ್ ಮಾಡಿದ್ರೆ ಸಡನ್ನಾಗಿ ಅವ್ನಿಗೆ ಆಂಟಿಬಾಡೀಸ್ ಇರುತ್ತೆ, ಅಂಥವನು ಆಗ್ಬೋದು. ಇವಾಗ ಸಿಂಪ್ಟಮ್ಸೇ ಇದ್ದು ಪಾಸಿಟಿವ್ ಆಗಿದ್ದು ಕಾಯಿಲೆ ಬಂತು ಅಂತೇಳಿ ಮನೇಲಿದ್ದು ಕಡೆ ರಿಕವರ್ ಆದನು ಅವನೇ ಆಗಬೇಕು ಅಂತೇನಿಲ್ಲ. ಚೆಕ್ ಮಾಡಿದಾಗ ಸಡನ್ನಾಗಿ
ಅವರು ರಿಕವರ್ ಆಗಿ ಗೊತ್ತಿಲ್ಲದೆ ರಿಕವರ್ ಆಗಿ ಕೂಡ ಇದ್ದವರು ಅವ್ರು ಕೂಡ ಆಗ್ಬೋದು ಸಾಧ್ಯತೆ. ನೀವು ಏನ್ ಸರ್ ಫಾರ್ಮುಲಾ ಕಂಡುಹಿಡಿದಿರೋದು ಈ ಕರೋನಾಗೆ? ಅಲ್ಲ, ಇದನ್ನು ಒಂದು ಥೆರಪಿ, ಇದು ಹೇಳ್ತೀನಿ ಯಾಕೆ ಇವೆಲ್ಲ ಥೆರಪಿಗಳು ಉಂಟು ಅಂದರೆ, ಇವಾಗ ನಮಗೆ ಬೇಕಾದ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಏನೀಗ, ನಮ್ಮದು 1.2 ಬಿಲಿಯನ್ ಪೀಪಲ್. ಈ ಪ್ಲಾಸ್ಮಾ ಥೆರಪಿನ ಎಷ್ಟು ಜನಕ್ಕೆ ಕೊಡ್ಬೋದು ನಾವು? ಅದಕ್ಕೆ ಕಾಸ್ಟ್ಲಿ, ಸೆಲೆಕ್ಟಿವ್ ಮಾಡಬೇಕು. ಸೊ ಅದರಿಂದ ನಮಗೆ ಬೇಕಾದ ಈಗ ಇಮಿಡಿಯೇಟಾಗಿ ಬೇಕಾದ ಮದ್ದು ಅಂದರೆ ನಮ್ಮ ಎಲ್ಲ ಜನಗೂ ಕೊಡೋಕೆ ಅಂತ ಆಗಬೇಕು. ಅದ್ರೊಳಗೆ ಸೈಡ್ ಎಫೆಕ್ಟ್ ಇರಬಾರ್ದು, ಎಲ್ಲಿ ಬೇಕಾದ್ರೂ ಕೊಡೋಕ್ಕಾಗಬೇಕು, ಮತ್ತು ಫ್ರೀ ಆಗಿದ್ರಿಂದ ಒಳ್ಳೆಯದು. ಹೀಗೆಲ್ಲ ಯೋಚನೆ ಮಾಡಿ ನಾವು ಅದೇ ಥರ ಯೋಚನೆ ಮಾಡಿದಾಗ ನಾವು ಮಾಡಿದ ಫಾರ್ಮಲ್ಲಿ ಏನು ಅಂತಂದರೆ ಅದರದೇ ವೈರಸ್ದೇ ಒಂದು RNA ಇರುತ್ತೆ, ಸಿಂಥೆಟಿಕ್ RNA ಕೂಡ ತೊಗೊಂಡ್ಬಿಟ್ಟು ಆ ವೈರಸ್ RNAನ ಹೋಮಿಯೋಪತಿ ಪ್ರಿನ್ಸಿಪಲ್ ಏನಾಗುತ್ತೆ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಡೈಲ್ಯೂಷನ್ ಮಾಡ್ತಾ ಹೋಗ್ತಾ ಇದ್ದಂಗೆ ಈ ಮ್ಯಾಟರ್ ಆಗಿರೋದು ಕಡೆಗೆ ಬರೀ ಎನರ್ಜಿ ಲೆವೆಲ್ ರೀಚ್ ಆಗುತ್ತೆ ಅಂತ. ಆ ಎನರ್ಜಿ ಆದಾಗ ಅವ್ರ ಕಾಯಿಲೆನ ಈ ಎನರ್ಜಿ ಲೆವೆಲಲ್ಲೇ ಹೇಳ್ತಾರೆ. ಅದರೊಳಗೆ ತೊಂದರೆ ಆಗಿದ್ದು ಕಾಯಿಲೆ ಅಂತಂದರೆ ಎನರ್ಜಿ ಡಿಸ್ಟರ್ಬೆನ್ಸ್ ಅಂತ. ಸೊ ಇವಾಗ ಈ ಎನರ್ಜಿ ಎಲ್ಲ ಸೆಟ್ ಮಾಡುತ್ತೆ ಇದನ್ನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಮಾಡುವ ನಾವು RNAಯಿಂದ ಮಾಡೋದು ಈ ಪರ್ಟಿಕ್ಯುಲರ್ ಕಾಯಿಲೆಗೆ ಸ್ಪೆಸಿಫಿಕ್ ಆಗಿ ಬರುತ್ತೆ. ಸೊ ಹಾಗಾಗಿ ಅಂದ್ರೆ ನೀವು ಕರೋನಾ ಪೇಷಂಟ್ ಇಂದಾನೆ ತಗೋತೀರಾ? ಕರೆಂಟ್ ಪೇಷಂಟ್ ಏನೇ ತಗೋಬಹುದು ಅಥವಾ ಸಿಂಥೆಟಿಕ್ ಕೂಡ ಲ್ಯಾಬಲ್ಲಿ ಡೆವಲಪ್ ಮಾಡಿ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಮಾಡ್ಬೋದು, ಅದನ್ನು ಎರಡು ಮಾಡ್ಬೋದು. ಏನಿದು ಬೇಸಿಕಲಿ ಏನ್ ಸರ್ ಟ್ರೀಟ್ಮೆಂಟ್? ಈಗ ಪ್ಲಾಸ್ಮಾ ಥೆರಪಿ ಅಂದ್ರೆ ನಮಗೊಂದು ಫಾರ್ಮುಲಾ ಬರುತ್ತೆ. ಪ್ಲಾಸ್ಮಾ ಥೆರಪಿ ಅಂದ್ರೆ ಕರೋನಾ ಸೋಂಕಿತ ವ್ಯಕ್ತಿ ಗುಣಮುಖ ಆದಮೇಲೆ ಅವರಿಂದ ಬ್ಲಡ್ ಅನ್ನು ನಾವು ತೆಗೆದುಕೊಂಡು ಅದರಲ್ಲಿ ಪ್ಲಾಸ್ಮಾ ಕಣಗಳನ್ನು ಇದು ಮಾಡಿ ಬಿಳಿ ರಕ್ತ ಕಣಗಳನ್ನು ಕರೋನಾ ಪೇಷಂಟ್ಗೆ ಕೊಟ್ರೆ, ಅಂದ್ರೆ ಈಗ ಯಾರು ನರಳ್ತಾ ಇದ್ದಾರೋ ವೆಂಟಿಲೇಟರ್ ಅಲ್ಲಿ ಇದ್ದಾರೋ ಅವ್ರಿಗೆ ಕೊಟ್ರೆ ಆ ಬಾಡಿ ಆಲ್ರೆಡಿ ಇದ್ರ ವಿರುದ್ಧ ಫೈಟ್ ಮಾಡಿ ಶಕ್ತಿ ಗೊತ್ತಾಗಿರುತ್ತೆ. ಹಂಗಾಗಿ ಆ ವೈರಸ್ನ ವಿರುದ್ಧ ಫೈಟ್ ಮಾಡುತ್ತೆ, ಅವ್ರ ಕಾಯಿಲೆ ಗುಣ ಆಗುತ್ತೆ. ನಿಮ್ಮ ಫಾರ್ಮುಲಾದ ಬೇಸ್ ಏನು? ಯಾಕೆಂದ್ರೆ ಈಗ ನಿಮ್ಮ ಬಗ್ಗೆ ಗೊತ್ತಿರುವಂಥವ್ರು, ನಿಮ್ಮ ರಿಸರ್ಚ್ ಬಗ್ಗೆ ನಂಬಿಕೆ ಇರುವಂಥವ್ರು ಸಾಕಷ್ಟು ಜನ ಇದನ್ನು ತಗೋಬಹುದು. ಬಟ್ ಜನ ತೆಗೆದುಕೊಳ್ಬೇಕಾದ್ರೆ ಇದೇನು ಅಂತ ಕೇಳ್ತಾರಲ್ಲ, ಇದೇನು? ಅಲ್ಲ, ಜನ ತಗೊಳ್ಬೇಕಾದ್ರು ಅವರು ಪರೀಕ್ಷೆ ಮಾಡಿನೇ ತಗೊಳ್ಳಿ, ನಾವು ಎಲ್ಲರೂ ತಗೋಬೇಕು ಅಂತ ಹೇಳ್ತಿಲ್ಲ. ಯಾರಿಗೆ ನಂಬಿಕೆ ಫಾರ್ಮುಲಾ ಬಗ್ಗೆ ಫಾರ್ಮುಲಾ ಅಂದ್ರೆ ಇದು ಬರೀ RNA, ಸಿಂಥೆಟಿಕ್ RNA ವಿಚ್ ಇಸ್ ದಿ ರೆಪ್ರೆಸೆಂಟೇಷನ್ ಆಫ್ ದಿ ವೈರಸ್. ಆ ವೈರಸ್ಸಿನ RNAನೇ ತಗೊಂಡು, ಯಾಕಂದ್ರೆ ಅದರಿಂದನೇ ನಾವು ಮಾಡೋದು. ಇದನ್ನು ಮಾಡಿದಾಗ ಡೈಲ್ಯೂಟ್ ಮಾಡಿದಾಗ ಅದೇ ಸ್ಪೆಸಿಫಿಕ್ ಆಗಿ ಇದೇ ಪ್ರತಿರೋಧಕ ಶಕ್ತಿನ ಕೊಡುತ್ತೆ. ಅದು ಇದು ಪ್ರಿನ್ಸಿಪಲ್. ಇದನ್ನು ಮಾಡಿ ಸುಮಾರು ಒಂದು 300 ವರ್ಷದ ಪ್ರಿನ್ಸಿಪಲ್ ಇದು. ಅಂದರೆ ನಾವು ಇದು ಸ್ಪೆಸಿಫಿಕ್ ಆಗಿ ಇದಕ್ಕಾಗಿ ನಾವು ಮಾಡ್ಕೊಂಡಿದ್ವಿ. ಇದಕ್ಕಾಗಿ ಮಾಡ್ಕೊಂಡಿದ್ರೆ ನಮಗೆ ಡೆಂಗೂಗೆ ವರ್ಕ್ ಆಯಿತು. ಹಾಗೆ ನಮ್ಗೆ ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ. ಡೆಂಗೂಗೆ ನಾವು ಭಾಳ ಒಂಥರ ಆಪತ್ತು ಪರಿಸ್ಥಿತಿಯಲ್ಲಿ ಬಂದಾಗಿಂದ ಶುರು ಮಾಡಿದಾಗ ಗೊತ್ತಾಗಿದ್ದರಿಂದ ನಾವು ಇದಕ್ಕೂ ಯಾಕೆ ಮಾಡಬಾರ್ದು, ಇವಾಗ ಇಡೀ ದೇಶ ಒದ್ದಾಡ್ತಿದೆಯಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ವಿ. ಈಗ ಮತ್ತು ಲ್ಯಾಬಲ್ಲಿ ಕೆಲವು ಟೆಸ್ಟ್ಗಳು ಮಾಡಿದ್ವಿ. ಅದ್ರ ಪ್ರಕಾರ ನಮಗೆ ನಾವು ಲ್ಯಾಬಲ್ಲಿರೋ ವೈರಸ್ಗೆ ಇದನ್ನು ಹಾಕಿದ್ರೆ ಆ ವೈರಸ್ಗಳು ಸಾಯ್ತಾ ಇದೆ. ಸೊ ಹಾಗಂದ್ರೆ ಇದು ಪ್ರಾಬಬ್ಲಿ ತಗೊಂಡ್ರು ಕೂಡ ಅದೇ ಕೆಲಸ ಆಗ್ಬೋದು ಅಂತ ನಮಗೆ ಒಂದು ನಂಬಿಕೆ. ಇದುವರೆಗೂ ಯಾರಾದ್ರೂ ತಗೊಂಡಿದ್ದಾರಾ ನಿಮ್ಮ ಫಾರ್ಮುಲಾನ? ಎಷ್ಟು ಜನ ಕೊಟ್ಟಿದ್ದೀರಿ ಇದುವರೆಗೂ? ಇದನ್ನ ಅವರಾಗಿ ಬಂದು ಸುಮಾರು ಒಂದು 6000 ಜನ ತಗೊಂಡಿದ್ದಾರೆ ಆಗ್ಲೇ. ವಾಲಂಟಿಯರ್ ತಗೊಂಡ್ಬಿಟ್ಟಿದ್ದಾರೆ. ಹೌದು. ಸೊ ಈ ಫಾರ್ಮುಲಾನ ಹೆಂಗ್ ತಗೋಬೇಕು ಸರ್? ಇದನ್ನ ಅದು 3 ಡ್ರಾಪ್ ಒಂದು 100. ಇದಕ್ಕೆ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ ಇಲ್ಲ, ಇದನ್ನ ತಗೊಂಡ್ರೆ ಕರೋನಾ ಹೋಗುತ್ತೆ ಅನ್ನೋದು ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ? ಗ್ಯಾರಂಟಿ ಕೊಡ್ತಾ ಇದ್ರಿ. ಆದ್ರೆ ಹೆಂಗ್ ತಗೋಬೇಕು, ಎಲ್ಲಿ ಸಿಗುತ್ತೆ ಇದು? ಇವಾಗ ನಮ್ಮ ಹತ್ರ ಮಾತ್ರ ಇದೆ. ಯಾಕಂದ್ರೆ ನಾವಿನ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಯುಷ್ ಬೋರ್ಡಿಂದ ಬರುವ ಕೆಲವು ಪರವಾನಗಿಗಾಗಿ ಕಾಯ್ತಾ ಇದ್ದೀವಿ. ಅದಾದ್ಮೇಲೆ ನಾವೆಲ್ಲರೂ ಕೊಡಕ್ಕೆ ರೆಡಿಯಾಗಿದ್ದೀವಿ. ಈಗ ಅದು ಅಷ್ಟರೊಳಗೆ ನಮ್ಮ ಇದ್ರ ಹಿಂದಿನ ಅನುಭವ 6000 ಜನರಲ್ಲಿ ಇದನ್ನ ತಗೊಂಡು ಕ್ಯೂರ್ ಆಗಿರೋರು ಅಥವಾ ಇದನ್ನ ತಗೊಂಡು ಕರೋನಾ ಬರ್ದೇ ಇರೋರು ಇದ್ದಾರೆ. ಯಾಕೆ ನೀವು ಕರೋನಾ ಪೇಷಂಟ್ಗಳಿಗೆ ಯಾಕೆ ಕೊಟ್ಟಿಲ್ಲ ಇದನ್ನ? ನಾವು ಕೊಡಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದಕ್ಕೆ ಅದನ್ನ ಅವ್ರು ಇವಾಗ ಆಯುಷ್ ಬೋರ್ಡಿಂದ ಕೊಟ್ಟು ಎಥಿಕ್ಸ್ ಕಮಿಟಿ ಹೋದ ಮೇಲೆ ಪರ್ಮಿಷನ್ ಸಿಗೋದು. ಆಮೇಲೆ ಮಾಡೋಕ್ಕಾಗಲ್ಲ ನಮ್ಮದು ಪೇಷಂಟ್ ಮೇಲೆ. ಓಕೆ. ಬಟ್ ಈಗ ಹೆಂಗೆ ಸರ್ ಆ ಫಾರ್ಮುಲಾ ಹೆಂಗ್ ತಗೊಬೋದು ಜನ? ಯಾರು ಬೇಕಾದ್ರೂ ತಗೋಬೋದು. ಅವ್ರಿಗೆ ಇದ್ರ ಮೇಲೆ ನಂಬಿಕೆ ಇದ್ದರೆ ತಗೋಬೋದು ಎಲ್ಲರೂ. ನಮಗೆ ಇದ್ರ ಪ್ರಕಾರ, ನಮ್ಮ ಪ್ರಕಾರ ನಾವು ಹೊರಗಡೆ ಮಾಡಿರುವ ಲ್ಯಾಬ್ನಲ್ಲಿ ಮಾಡೋ ಟೆಸ್ಟ್ ಪ್ರಕಾರ ಇದರಿಂದ ವೈರಸ್ಗಳು ಸಾಯುತ್ತೆ, ನಿಮ್ಮ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಸೇಫ್, ನೋ ಸೈಡ್ ಎಫೆಕ್ಟ್ಸ್ ಅಷ್ಟೇ. ಈ ಡೆಂಗ್ಯೂದು ಯಾವ ಥರ ಮಾಡಿದ್ರಿ? ಇದೇ ಪ್ರಿನ್ಸಿಪಲ್ ಮಾಡಿ ಡೆಂಗ್ಯೂ ಮಾಡಿದ್ವಿ. ಆವಾಗ ಪ್ಲೇಟ್ಲೆಟ್ಸು, ಫೀವರ್ ಎಲ್ಲ ವಿತಿನ್ 24-40 ಗಂಟೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಇಡೀ ದೇಶದೆಲ್ಲ ತೊಗೊಂಡ್ರು ಅವಾಗ. ಸೊ ಹಾಗಾಗಿ ಅದನ್ನು ನಮಗೆ ಆ ಎಕ್ಸ್ಪೀರಿಯನ್ಸಿಂದ ನಮಗೆ ಇದನ್ನು ಮಾಡೋಣ ಅಂತ ಮಾಡಿದ್ವಿ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಈಗ ಪ್ಲಾಸ್ಮಾ ಥೆರಪಿ ಅಂದರೆ ಒಂದು 3-4 ಲಕ್ಷ ಖರ್ಚಾಗುತ್ತೆ. ನಿಮ್ಮ ಈ ಫಾರ್ಮುಲಾ ಟ್ರೀಟ್ಮೆಂಟ್ ತಗೊಳಕ್ಕೆ ಏನಾದರೂ ದುಡ್ಡು ಖರ್ಚಾಗತ್ತಾ ಅಥವಾ ಹೇಗೆ? ಇದು ಕಂಪ್ಲೀಟ್ಲಿ ಫ್ರೀ, ಎಲ್ಲರೂ ಫ್ರೀನೇ. ನಮ್ಮ ಉದ್ದೇಶ ಅಷ್ಟೇ, ಎಲ್ಲ ಜನಗೂ ರೀಚ್ ಆಗಬೇಕಿದು. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಯಾರಾದರೂ ಸಹಾಯ ಮಾಡಿದಾರಾ ಅಥವಾ ಹೇಗೆ? ಇದು ಜನಗಳು ವಾಲಂಟಿಯರ್ಸ್ ಆಗಿ ಬರ್ತಾರೆ, ಎಲ್ಲರ ಅವರ ಆಶೀರ್ವಾದ ಇದೆ ನಮಗೆ, ಅದು ಸಾಕು. ನೀವು ಶೃಂಗೇರಿ ಶಾರದಾ ಪೀಠಂ ರಿಸರ್ಚ್ನ ಅಲ್ಲಿ ನಿಮ್ಮ ಲ್ಯಾಬ್ ಇದೆ, ಅವ್ರು ಸಪೋರ್ಟಿವ್ ಆಗಿದ್ದೀರಿ ನಿಮಗೆ, ಅವ್ರ ಕಡೆಯಿಂದ ಇದ್ರ ಬಗ್ಗೆ ಏನಾದರೂ ಸಪೋರ್ಟ್? ಅಲ್ಲ, ಅವರಿಂದ ಪೂರ್ತಿ ನಮ್ಮ ಬ್ಯಾಕಪ್ ಇದೆ ಅವ್ರಿಗೆ. ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದಕ್ಕೆ ಬೇಕಾದ ಸಲಕರಣೆಗಳು ಮತ್ತು ಖರ್ಚು ಬಹಳ ಕಡಿಮೆ ಇದಕ್ಕೆ.
ಮತ್ತು ಹಾಗೆ ಬೇಕಾದಷ್ಟು ಜನ ವಾಲಂಟಿಯರ್ಸ್ ಬಂದು ಅವರು ದಾನ ಮಾಡ್ತಾ ಇದ್ದಾರೆ, ನೀರು ಅದು ಇದು ಕೊಡ್ತಾ ಅಷ್ಟೇ ಬೇಕಾದ್ರೆ ನಮಗೆ. ಮತ್ತು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಜನಗಳಾಗಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದನ್ನು ಅಂತ. ನಾವು ಅದಕ್ಕೆ ಪರವಾನಗಿ ಒಂದು ಬಂದು ಬಿಡಲಿ ಆಮೇಲೆ ಕೊಟ್ಬಿಡೋಣ ಅಂತ ಕಾಯ್ತಾ ಇದ್ದೀವಿ. ಈ ಪರವಾನಗಿಗೆ ಸಂಬಂಧಪಟ್ಟಂತೆ ಸರ್ ಬರ್ದಿದ್ದೀರಾ ಲೆಟರ್ಗಳನ್ನ? ಲೆಟರ್ ಬರ್ದಿದ್ದೀವಿ. ಆಯುಷ್ಮಾನ್ಗೆ ಆಯುಷ್ಮಾನ್ ನಾನೊಂದು ಫಾರ್ಮುಲಾ ಕಂಡು ಹಿಡಿದಿದ್ದೀನಿ. ಯಾಕೆಂದ್ರೆ ನೀವು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಿ, ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇಡೀ ದೇಶ, ಇಡೀ ವಿಶ್ವ, ಅಮೆರಿಕಾದಂತ ದೇಶಗಳೇ ಕೈ ಚೆಲ್ಲಿ ಕುತ್ಕೊಂಡ್ಬಿಟ್ಟಿದೆ ಏನೂ ಆಗ್ತಾ ಇಲ್ಲ ಅಂತ. ನೀವು ಸಿಂಪಲ್ ಆಗಿ ನಾನೊಂದು ಫಾರ್ಮುಲಾ ಕಂಡು ಹಿಡಿದೀನಿ ಅಂತ ಕೂಲ್ ಆಗಿದ್ದೀರಿ. ಅಲ್ಲ, ಇವಾಗ ಏನು ಗೊತ್ತಾ ಸರ್, ಇವಾಗ ಯಾವಾಗ್ಲೂ ಒಂದೊಂದು ಒಳ್ಳೆ ಡಿಸ್ಕವರಿಗಳು ಭಾಳ ಸಿಂಪಲ್ಲು, ಯಾವಾಗಲೂ ಅಷ್ಟೇ. ಸ್ವಲ್ಪ ಬೇರೆಯವರೆಲ್ಲ ಚೌಕಟ್ಟಲ್ಲಿ ಯೋಚನೆ ಮಾಡೋಕ್ಕೆ ಸ್ವಲ್ಪ ಹೊರಗಡೆ ಯೋಚನೆ ಮಾಡಬೇಕಷ್ಟೇ. ಒಂದು ದೈವಿಕ ಕೃಪೆ ಇರಬೇಕು ಅಷ್ಟೇ, ಅದ್ರ ಆಗುತ್ತೆ. ದೈವ ಕೃಪೆ ಇದ್ದರೆ ಆಗುತ್ತೆ ಅಷ್ಟೇ ಇದು. ಮತ್ತು ನಾವು ಇದನ್ನು ಎಲ್ಲ ಕಡೆಗೂ ಹೋಗಿ ಇದನ್ನ ಬಗ್ಗೆ ಹೇಳ್ಕೊಂಡು ಕೂಗಾಡೋ ಅವಶ್ಯಕತೆ, ನಮ್ಗೆ ಇದ್ರ ಅವಶ್ಯಕತೆ ಏನಿಲ್ಲ. ನಮ್ಮ ಜನ ರೀಚ್ ಆಗಬೇಕು ಅಷ್ಟೇ ನಮ್ಮ ಉದ್ದೇಶ. ಇದ್ರಿಂದ ನಮ್ಗೆ ಹೆಸರು ಬರಬೇಕು, ಅವಾರ್ಡ್ ಬರಬೇಕು, ದುಡ್ಡು ಮಾಡಬೇಕು, ಏನಿಲ್ಲ ನಮಗೆ. ಅದರಿಂದ ನಾವು ಸುಮ್ಮನೆ ಯಾರು ಬರ್ತಾರೋ ಕೊಡ್ತೀವಿ, ಯಾರು ಬೇಕಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡಲಿ ಹಾಗೆ.